ದೇಶಾದ್ಯಂತ ನೀಟ್ ಎಕ್ಸಾಮ್ಸ್ ಪೇಪರ್ ಲೀಕ್ಗೆ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ನೀಟ್ ಅಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಪಿಎಂ ಕಾಂಪ್ರಮೈಸ್ ಐಆಮ್ ಕಾಕ್ರೋಚ್ ಟಿ ಶರ್ಟ್ ಬಿಡುಗಡೆ ಅತ್ತ ಲೋಕಭವನಕ್ಕೆ ಯೂತ್ ಕಾಂಗ್ರೆಸ್ನಿಂದ ಮುತ್ತಿಗೆಗೆ ಯತ್ನಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ ಪೊಲೀಸರು. ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಇದೀಗ ಸಾಥ್ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಯಕರ್ತರು. ದೇಶಾದ್ಯಂತ ನೀಟ್ ಎಕ್ಸಾಮ್ಸ್ ಪೇಪರ್ ಲೀಕ್ಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಲೋಕಭವನಕ್ಕೆ ಯೂತ್ ಕಾಂಗ್ರೆಸ್ನಿಂದ ಮುತ್ತಿಗೆಗೆ ಯತ್ನಿಸಲಾಗ್ತಾ ಇದೆ ಕೂಡ. ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಇದೀಗ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಹಾರಿ ಮುನ್ನುಗ್ತಾ ಇದ್ದಂತಹ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಯೂತ್ ಕಾಂಗ್ರೆಸ್ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಸುರ್ಜೇವಾಲಾ ಕೂಡ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವಂತಹ ಕಾರ್ಯಕರ್ತರು. ದೇಶಾದ್ಯಂತ ನೀಟ್ ಎಕ್ಸಾಮ್ಸ್ ಲೋಕಭವನಕ್ಕೆ ಯೂತ್ ಕಾಂಗ್ರೆಸ್ನಿಂದ ಮುತ್ತಿಗೆಗೆ ಯತ್ನಿಸಲಾಗ್ತಾ ಇರುವಂಥದ್ದು. ಸೊ ನೀಟು, ಸಿಇಟಿ, ನೆಟ್, ಸ್ಲೆಟ್ ಅಂತ ಎಕ್ಸಾಮ್ಸ್ ಅಂತ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತೊಂದರೆಗಳು ತಪ್ಪಿದ್ದಲ್ಲ. ಸೊ ಒಂದು ಕಡೆ ಪ್ರೊಟೆಸ್ಟು ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧವಾಗಿ ಸೊ ಇದಕ್ಕೆ ಸಾಥ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬ್ಯಾರಿಕೇಡ್ ಹಾರಿ ಮುನ್ನುಗ್ತಾ ಇದ್ದಾರೆ. ಯೂತ್ ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ದರಾಮಯ್ಯ ಜೊತೆಗೆ ಸುರ್ಜೇವಾಲಾ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಇವತ್ತು ಈ ದೇಶದಲ್ಲಿ ಸರಿಸುಮಾರು 22,76,000 ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ಬರೆದಿದ್ರು. ಈ ದೇಶದ ಬಡ ಕುಟುಂಬದ ಒಬ್ಬ ಮಗ ಅಥವಾ ಈ ದೇಶದ ಕಾರ್ಮಿಕರ ಒಬ್ಬ ಮಗ ನಾನು ಈ ದೇಶದಲ್ಲಿ ಡಾಕ್ಟರ್ ಆಗಬೇಕು ಹೇಳುವಂತಹ ಹಿತದೃಷ್ಟಿಯಿಂದ ಅದೆಷ್ಟೋ ವರ್ಷಗಳ ಕಾಲ ನೀಟ್ ಎಕ್ಸಾಮ್ಗೆ ಪ್ರಯತ್ನ ಪಟ್ಟು ಓದಿದ್ದಾನೆ. ದಿನದ 24 ಗಂಟೆಯಲ್ಲಿ 15 ಗಂಟೆಗಿಂತ ಹೆಚ್ಚು ಕಾಲ ಅವನು ನಿದ್ದೆ ಇಲ್ಲದೆ ಅಥವಾ ಇನ್ನಿತರ ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟುಕೊಂಡು ಅವನು ವಿದ್ಯೆ ಕಡೆಗೆ ಪ್ರೋತ್ಸಾಹ ನೀಡಬೇಕು. ನಾನು ನೀಟಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಈ ದೇಶದ ಒಬ್ಬ ವೈದ್ಯನಾಗಿ ಈ ದೇಶದಲ್ಲಿ ಸೇವೆ ಮಾಡಬೇಕು ಹೇಳುವಂಥ ನಿಟ್ಟಿನಿಂದ ಮೇ 3ನೇ ತಾರೀಕು ಅವನು ನೀಟ್ ಎಕ್ಸಾಮನ್ನು ಬರೆದಿದ್ದ. ನಂತರದಲ್ಲಿ ಅವನಿಗೆ ಬಹಳಷ್ಟು ಖುಷಿಯಿಂದ ನಾನು ಈ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗಬೇಕು ಹೇಳುವಂಥ ನಿಟ್ಟಿನಿಂದ ಆ ರಿಸಲ್ಟನ್ನು ಅವನು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರ್ತದೆ ಈ ದೇಶದ ಬಿಜೆಪಿ ಸರ್ಕಾರ ಹೇಳ್ತದೆ ಇಲ್ಲಿ ನೀಟ್ ಎಕ್ಸಾಮಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಇದನ್ನು ನಾವು ಮರುಪರೀಕ್ಷೆ ಮಾಡ್ತೇವೆ, ಮಾತ್ರ ಅಲ್ಲ ಇದನ್ನು ನಾವು CBIಗೆ ಕೊಟ್ಟಿದ್ದೇವೆ ಹೇಳುವಂತಹ ವಿಚಾರವನ್ನು ಹೇಳಿದರು. ಇವತ್ತು ಏನು ನೀಟ್ ಪೇಪರ್ ಏನು ಇವ್ರ ಸ್ಟೂಡೆಂಟ್ಸ್ ಫ್ಯೂಚರ್ ಏನೈತೆ ಅದನ್ನು ಕಿತ್ಕೊಂತವ್ರೆ, ಸ್ಟೂಡೆಂಟ್ಸ್ ಹಕ್ಕು ಏನೈತೆ ಆ ಹಕ್ಕನ್ನು ಕಿತ್ಕೊಂತವ್ರೆ. ಅದು ತಲುಪಲಿ ಅಂತ ಮತ್ತೆ ಈ BJP ಸರ್ಕಾರದಿಂದ ಏನು ಮಾಡಬೇಕಾಗಿತ್ತು BJP ಸರ್ಕಾರ ಅದು ಮಾಡ್ತಿಲ್ಲ. ಇಲ್ದಿರೋದೆಲ್ಲ ಮಾಡಿಕೊಂಡು ಅವರು ಸ್ಟೂಡೆಂಟ್ಸ್ ಫ್ಯೂಚರ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಅದರಿಂದ ಒಂದು ಹೊರಹೊತ್ತಿಗೆ ನಾವೆಲ್ಲರೂ ಬೆಂಬಲಿಸಿದ್ರಿ ಮೇಡಮ್. ಏನು ನೀಟ್ ಪೇಪರ್ ಏನು ಇವ್ರ ಸ್ಟೂಡೆಂಟ್ಸ್ ಫ್ಯೂಚರ್. ಯೂತ್ ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ದರಾಮಯ್ಯ ಮತ್ತೆ ಸಾಥ್ ಕೊಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಬಿಕಾಸ್ ಎಕ್ಸಾಮ್ಸ್ ಪೇಪರ್ ಲೀಕ್ಗೆ ಈಗ ಎಕ್ಸಾಮ್ಸ್ ಬರೆದಿರುವಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಾಗ ಈ ರೀತಿಯೆಲ್ಲ ಆಗುವಂಥದ್ದು. ನೋಡಿ, ಈಗ ಸುಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿ ತಲುಪ್ತಾರೆ ವಿದ್ಯಾರ್ಥಿಗಳು, ಅಮಾಯಕ ಜೀವಗಳ ಬಲಿ ಆಗ್ತಾ ಇದೆ. ಅಷ್ಟು ತಪಸ್ಸನ್ನು ಮಾಡಿರ್ತಾರೆ ಅವರು, ಕೂತು ಓದಿ ಹಾಸ್ಟೆಲ್ಸ್ಗಳಲ್ಲಾಗಿರ್ಬೋದು, ಮನೆ ಫ್ಯಾಮಿಲಿ ಎಲ್ಲರಿಂದ ಕೂಡ ದೂರ ಇದ್ಬಿಟ್ಟು ಎಕ್ಸಾಮ್ಸ್ಗೆ ಅಂತಲೇ ವರ್ಷಾನುಗಟ್ಟಲೆ ಪ್ರಿಪೇರ್ ಆಗಿ ಬರೆದ್ರೆ ಈ ಥರ ಪೇಪರ್ ಲೀಕ್ ಆಯಿತು ಅನ್ನೋದು ಮತ್ತೆ ಮರು ಎಕ್ಸಾಮ್ಸ್ ಮಾಡ್ಬೋದು, ಬಟ್ ಅಷ್ಟು ಅವರ ಸಮಯ ವ್ಯರ್ಥ ಆಗುತ್ತೆ, ಕರಿಯರ್ ಏನು ಕತೆ. ಸೊ ಹಾಗಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು ನೀಟ್ ಎಕ್ಸಾಮ್ಸ್ ಪೇಪರ್ ಲೀಕ್ ವಿಚಾರವಾಗಿ ಇದೀಗ ಸಿದ್ದರಾಮಯ್ಯ ಕೂಡ ಸಾಥ್ ಕೊಡ್ತಾ ಇದ್ದಾರೆ.